ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಸೋಯಾ ಚಂಕ್ಸ್ ವೆಜ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ತಿಂದೇ ಇರೋರಿಗೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೂಪರ್ ಸಖತ್ತಿಯಾದಂಥ ಸೋಯಾ ಚಂಕ್ಸ್ ಬಿರಿಯಾನಿನ ನೀವು ಮಾಡ್ಕೊಂಡು ತಿಂದು ನೋಡಿರಿ. ಹಾಗಾದರೆ ವಿಡಿಯೋ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಅಂದರೆ ವಿಡಿಯೋ ರೆಸಿಪಿ ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ರೆಸಿಪಿ ಚೆನ್ನಾಗಿ ಬರಲ್ಲ. ಈಗ ನೋಡಿರಿ, ನಾನಿಲ್ಲಿ ಬಿರಿಯಾನಿ ಮಾಡೋಕ್ಕೆ ಇಷ್ಟೆಲ್ಲ ಐಟಮ್ಸನ್ನು ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಬಿಸಿನೀರಿನಲ್ಲಿ ಸೋಯಾ ಚಂಕ್ಸನ್ನು ಒಂದು 5 ನಿಮಿಷ ನೆನೆ ಹಾಕ್ಬಿಡೋಣ. ಅಂದರೆ ಅದು ನೆನೆದ್ಬಿಟ್ಟು ಅರಳ್ಕೊಳ್ಳುತ್ತೆ. ಬಿಸಿನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ನೆನೆಯುತ್ತೆ ಅದು. ಇಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು, 2 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧ ಬಟ್ಲಷ್ಟು ಬಟಾಣಿ, 2 ಉಳ್ಳಾಗಡ್ಡಿ ಮತ್ತು ಪುದೀನ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿರಿ, ಕುಕ್ಕರನ್ನು ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡೋಕ್ಕಿಡೋಣ. ಕುಕ್ಕರ್ ಬಿಸಿ ಆಗಿದೆ. ಇವಾಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಾನು ಬಿರಿಯಾನಿ ಮಾಡೋಕ್ಕೆ. ಎಣ್ಣೆ ಬಿಸಿ ಆಗಲಿ. ಈಗ ಬಿರಿಯಾನಿಗೆ ನಾವು ಒಣ ಮಸಾಲೆನ ತೊಗೊಳ್ಳೋದನ್ನು ತೋರಿಸ್ತೀನಿ ನೋಡಿರಿ. 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಒಂದು ಸ್ಟಾರ್ ಹೂವು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಶಾಜೀರ, ಅರ್ಧ ಸ್ಪೂನಷ್ಟು ಲವಂಗ, ಒಂದು ಏಲಕ್ಕಿ, ಒಂದು 4 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ನಾನು. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ತೊಗೊಂಡಂಥ ಎಲ್ಲ ಒಣ ಮಸಾಲೆನ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇಲ್ಲಿ ನಾನು ಇನ್ನೊಂದು ಒಲೆಯಲ್ಲಿ ನೀರನ್ನು ಬಿಸಿ ಇಟ್ಟಿದ್ದೀನಿ ರೈಸ್ಗೆ, ಅಂದರೆ ಬೇಗ ಆಗುತ್ತೆ ಅಂಥೇಳಿ. ಈಗ ಮಸಾಲೆ ಎಲ್ಲ ಫ್ರೈ ಆಗ್ತಾಯಿದೆ. ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, ಉದ್ದಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿನ ಇದೇ ಥರ ನೈಸಾಗಿ ಉಳ್ಳಾಗಡ್ಡಿನ ಉದ್ದಗೆ ಕಟ್ ಮಾಡಿಕೊಡ್ರಿ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಫ್ರೈ ಆಗೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. 1 ನಿಮಿಷ ಇದನ್ನು ಉಳ್ಳಾಗಡ್ಡಿನ ಹೀಗೆ ಫ್ರೈ ಮಾಡಿರಿ. ಪೂರ್ತಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವು, ಅಂದರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾವಿಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗಲಿ, ರೈಸನ್ನು ವಾಶ್ ಮಾಡ್ಕೊಂಬರೋಣ. ಇಲ್ಲಿ 2 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ ನಾನು, ಜೀರಾ ರೈಸ್ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಬರೋಣ. ಇಲ್ಲಿ ನೋಡಿರಿ, ಆಗಲೇ ನೆನೆ ಇಟ್ಟಂಥ ಸೋಯಾಬೀನ್ ಚೆನ್ನಾಗಿ ನೆನೆದಿದೆ. ಇದನ್ನು ನೀರು ಬಸ್ತು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಇನ್ನೂ ಸ್ವಲ್ಪ ಕೆಂಪಗಾಗಲಿ, ಅಂದರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಪೂರ್ತಿಯಾಗಿ ಉಳ್ಳಾಗಡ್ಡಿ ಫ್ರೈ ಆಗಬೇಕು. ಇವಾಗ ನಾವು ಕಟ್ ಮಾಡ್ಕೊಂಡಂಥ ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು ಮತ್ತು 2 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಆವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಆಮೇಲೆ ನಾವು ಹಸಿ ಬಟಾಣಿನ ತೊಗೊಂಡಿದ್ವಲ್ಲ, ಅದನ್ನು ಹಾಕೋಣ. ಅರ್ಧ ಕಪ್ನಷ್ಟು, ಇಲ್ಲೇ ಅರ್ಧ ಕಪ್ನಷ್ಟು ಪುದೀನ ಮತ್ತು 1 ಸ್ಪೂನು ಕಸ್ತೂರಿ ಮೇಥಿನ ಹಾಕಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಅದ್ರ ಫ್ಲೇವರು ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿನ ಪೇಸ್ಟ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ನಾವು ಎಲ್ಲ ರೆಸಿಪಿಗಳಿಗೂ ಹಾಕ್ಬೋದು. ವೆಜ್ ಆಗಲಿ ನಾನ್ ವೆಜ್ ಆಗಲಿ, ರೈಸ್ ಐಟಮ್ಸ್ ಮಾಡಬೇಕಾದ್ರೆ ನಮಗಿದು ಈಸಿ ಆಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ಈಗ ನಾನು ಇದಕ್ಕೆ ನೆನೆಸಿಟ್ಟಂಥ ಸೋಯಾಬೀನನ್ನು ಹಾಕ್ತಾಯಿದ್ದೀನಿ. ಇದು ನೋಡಿರಿ, ಫುಲ್ಲು ಪ್ರೋಟೀನ್ ಇರುವಂತಹ ಸೋಯಾಬೀನ್ ಇದು. ಇದನ್ನು ಡಯಟ್ ಮಾಡೋರು ಸಹಿತ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಪ್ರೋಟೀನ್ ಇರೋದ್ರಿಂದ ಎಲ್ಲರೂ ತಿನ್ಬೋದು ನಾವು ಇದನ್ನು. ಆಮೇಲೆ ತರಕಾರಿ ಹಾಕಿರೋದ್ರಿಂದ ಒಳ್ಳೆಯದು ನಮ್ಮ ದೇಹಕ್ಕೆ. ಇಲ್ಲಿ ನೋಡಿರಿ, ನಾನು 2 ಸ್ಪೂನು ಬಿರಿಯಾನಿ ಮಸಾಲ, 1 ಸ್ಪೂನ್ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲೆ ಇಲ್ಲಾಂದರೆ ಗರಂ ಮಸಾಲೆನ ಹಾಕ್ಕೊಳ್ರಿ. ಹಾಕಿ ಮಸಾಲೆ ಚೆನ್ನಾಗಿ ತರಕಾರಿಗೆ ಹೊಂದೋ ಥರ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಆಗೋಕ್ಕೆ ಬಿಡಿ. ಫ್ರೈ ಆದಮೇಲೆ ನೋಡಿರಿ, ಇಲ್ಲಿ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ. ಈ ಖಾರ ಹೇಗೆ ಮಾಡೋದು ಅಂದರೆ, ನಮ್ಮ ನಿಶಾ ಕುಕಿಂಗ್ ಚಾನಲ್ನಲ್ಲಿ ಸರ್ಚ್ ಮಾಡಿರಿ ಫ್ರೆಂಡ್ಸ್. ಅದರಲ್ಲಿ ಈ ಹಸಿಮೆಣಸಿನ್ಕಾಯಿ ಖಾರದ್ದು ವಿಡಿಯೋ ಇದೆ, ರೆಸಿಪಿ, ನೀವು ಹೋಗಿ ಸರ್ಚ್ ಮಾಡ್ಬೋದು. ಇದನ್ನು ಖಾರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಎಲ್ಲ ಅಡುಗೆಗಳಿಗೂ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ರೈಸ್ ಐಟಮ್ಸ್ ಆಗಿರ್ಬೋದು, ಪಲ್ಯಗಳಿಗೆ, ಆಮೇಲೆ ಸಾರು ಮಾಡಬೇಕಾದ್ರೆ ಕ್ವಿಕ್ಕಾಗಿ ಅದು ಖಾರದ ರೆಸಿಪಿ ನಮಗೆ ಯೂಸ್ ಆಗುತ್ತೆ. ಈಗ ಅದನ್ನು ಸಹಿತ ನಾನಿಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ. ಹೀಗೆ 1 ನಿಮಿಷ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ, ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಈಗ ನೆಕ್ಸ್ಟ್ ನೋಡಿರಿ, ಫ್ರೈ ಆದಮೇಲೆ ವಾಶ್ ಮಾಡ್ಕೊಂಡಂಥ ರೈಸನ್ನು ಹಾಕೋಣ ಇದ್ರಾಗೆ.
ಒಗ್ಗರಣೆಗೆ ನಾವು ಅಕ್ಕಿ ತೊಳ್ಕೊಂಬಂದಿದ್ವಲ್ಲ ಅದನ್ನು ಹಾಕಿ 1 ನಿಮಿಷ ಅಕ್ಕಿನೂ ಸಹಿತ ಒಗ್ಗರಣೆಯಲ್ಲಿ ಫ್ರೈ ಮಾಡಿರಿ, ಅಂದರೆ ರೈಸು ಉದುರಾಗಿ ಚೆನ್ನಾಗಿ ಬರುತ್ತೆ. ಹೀಗೆ ಮಾಡೋದ್ರಿಂದ ಸಡನ್ನಾಗಿ ಸ್ವಲ್ಪ ನೀರು ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ರೈಸನ್ನು ಸಹಿತ ಮಿಕ್ಸ್ ಮಾಡಿರಿ. ಈಗ ನೋಡ್ರಿ ನಾನು 2 ಗ್ಲಾಸು ರೈಸಿಗೆ 4 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಈ ಥರ ಬಿಸಿ ನೀರು ನಾವು ಮಾಡಿಕೊಂಡ್ರೆ ಬೇಗ ಆಗುತ್ತೆ ರೈಸ್ ಅಂಥೇಳಿ ನಾನು ಒಂದು ಸೈಡ್ ಒಗ್ಗರಣೆ ಮಾಡೋಕ್ಕಿಟ್ರೆ ಇನ್ನೊಂದು ಸೈಡ್ ಬಿಸಿ ನೀರನ್ನು ಕಾಯಕ್ಕಿಟ್ಟಿರ್ತೀನಿ. ಕ್ವಿಕ್ಕಾಗಿ ಅರ್ಜೆಂಟಲ್ಲಿದ್ದರೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ನೀವು ತಣ್ಣೀರು ಸಹಿತ ಹಾಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕಡೆ ಹೊಂದೋ ಥರ ಮಸಾಲೆ ಸರಿಯಾಗಿ ಹೊಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 3 ವಿಸಿಲ್ ಹಾಕ್ಕೊಂಬಂದರೆ ಬಿರಿಯಾನಿ ರೆಡಿಯಾಗುತ್ತೆ. ಇಲ್ಲಿ ನೋಡಿ ವಿಸಿಲ್ ಆಗ್ತಾಯಿದೆ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ತಿಂದುಬಿಟ್ರೆ ಮಧ್ಯಾಹ್ನವರೆಗೂ ಹಸಿವಾಗಲ್ಲ ಫ್ರೆಂಡ್ಸ್, ಅಷ್ಟು ಫುಲ್ ಮೀಲ್ ಇದು. ಅಂದರೆ ಇದರಲ್ಲಿ ಪ್ರೋಟೀನ್ ಇರುವಂಥ ಸೋಯಾಬೀನ್ ಇದೆ, ತರಕಾರಿಗಳು ಎಲ್ಲ ಇರೋದ್ರಿಂದ ಒಳ್ಳೆ ವಿಟಮಿನ್ ಯುಕ್ತ ರೈಸ್ ಅಂತ ಹೇಳ್ಬೋದು. ಹೆಲ್ತಿಯಾದಂಥ ರೆಸಿಪಿ ನೋಡಿರಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಮೇಲ್ಗಡೆಯಿಂದನೂ ಸಹಿತ ನಾನು ಪುದೀನ ಹಾಕಿ 1 ನಿಮಿಷ ದಮ್ ಮಾಡೋಕ್ಕೆ ಬಿಟ್ಬಿಡಿ. ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಡ್ರಿ ಎಲ್ಲದನ್ನು ಒಂದೇ ಥರ. ಇವಾಗ ನೋಡಿರಿ ರೈಸ್ ಯಾವ ಥರ ಬಂದಿದೆ ಅಂತ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸರಿ ಮಾಡಿಕೊಂಡು ತಿಂದು ನೋಡಿ ಹೇಗಿದೆ ಅಂತ ತಿಳಿಸಿ. ನಾನು ಆಗಲೇ ಹೇಳ್ದಂಗೆ ರೈಸನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಈ ಥರ ಉದುರಾಗಿ ಬರುತ್ತೆ ಫ್ರೆಂಡ್ಸ್, ಮುದ್ದೆ ಆಗೋಲ್ಲ ರೈಸು. ಆಮೇಲೆ ನೀರು ಕೂಡ ಕರೆಕ್ಟಾಗಿ ಹಾಕಬೇಕು ನಾವು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿದರೆ ಈ ಥರ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ರೈಸು. ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ನೋಡಿರಿ. ಬಿಸಿ ಬಿಸಿಯಾದಂಥ ಸೋಯಾ ಚಂಕ್ಸ್ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೋಡ್ತಿರ್ಬೋದು, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ನೋಡಿರಿ ಈ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಹೀಗೆ ಫುಲ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಒಳ್ಳೆ ಎನ್ಕರೇಜ್ ಬರುತ್ತೆ, ಮತ್ತು ಇನ್ನೂ ಒಳ್ಳೆ ಅಡುಗೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ ನಾನು ಇಲ್ಲಿ ಸರ್ವ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು. ಕಲರ್ಫುಲ್ ಆದಂಥ ಮತ್ತು ಟೇಸ್ಟಿಯಾದಂಥ ಸೋಯಾ ಚಂಕ್ಸ್ ವೆಜ್ ಬಿರಿಯಾನಿ ರೆಡಿ ಟು ಈಟ್. ಇವಾಗ ನೋಡಿರಿ ನೀವು ಕೂಡ ಮಾಡ್ಕೊತೀನಿ ನೋಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಬಾಯ್.